ಒಂದು ಕತೆ, ದೊಡ್ಡ ಕತೆ ಇದೆ ರಾಯರ ಬಗ್ಗೆ ಮಾತಾಡಲಿಕ್ಕೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ತಂದೆ ಹೇಳ್ತಾರೆ, ನೀನು ಅವ್ರನ್ನ ಪೂಜಿಸು, ನೀನು ಏನು ಕೇಳ್ತಿ ಕೊಡ್ತಾರೆ ಅವ್ರು. ನಾನು ಪಾಸ್ ಮಾಡು, ನನಗೆ ಬಜಾಜ್ ಸ್ಕೂಟ್ರು 5ನೇ ಕ್ಲಾಸಲ್ಲಿ ಫೈಲೇ ಮಾಡಿ ಆಗ್ಬಿಟ್ಟೆ. ಮನೆಗೆ ಬಂದವ್ರು ರಾಯರ ಫೋಟೋ ಬಿಸಾಕ್ಬಿಟ್ಟಿದ್ದೆ. ನೀನು ಫೈಲೇ ಮಾಡಿಬಿಟ್ಟು ಅಂದರೆ ಅಷ್ಟು ನಾನು ಕನೆಕ್ಟ್ ಅವ್ರ ಹತ್ರ. ಫಿಲ್ಮ್ಗೆ ಹೋಗೋದು, ಪ್ರಭಾಕರ್, ಟೈಗರ್ ಪ್ರಭಾಕರ್, ವಿಷ್ಣುವರ್ಧನ್ ಅವರು ಫೈಟ್ ಜೋರು. ಅಣ್ಣವ್ರ ಸಿನಿಮಾ ನೋಡ್ತೀವಿ, ಅಣ್ಣವ್ರದ್ದು ತಾಯಿ ಜೊತೆಗೆ, ಅಣ್ಣವ್ರದ್ದು ಭಕ್ತಿ ಜಾಸ್ತಿ, ಅದು ನಮಗೆ ಸ್ವಲ್ಪ ಫೈಟ್ ಜಾಸ್ತಿ ಆಸೆ. ತುಂಬಾ ಜನರು ಬಂದವ್ರಿಗೆ ಸಾವು ಯಾವತ್ತು ಹೇಳುದಿಲ್ಲ, ಪಟ್ಟೊಂದು ಕರ್ಕೊಂಡು ಹೋಗ್ಬಿಡ್ತದೆ. ನಿಮ್ಮದು ಆಸೆ, ನಿಮ್ದು ಅರ್ಧ ಏನೋ ಪ್ಲಾನ್ ಇದೆ, ಎಲ್ಲವನ್ನು ಹಾಳು ಮಾಡಿ ಪಟ್ಟೊಂದು ಸಾವು ಕರ್ಕೊಂಡು ಹೋಗಿ. ಕ್ಯಾನ್ಸರ್ ಅವರಿಗೆ ಹೇಳ್ತದೆ, ನಾನು ಬಂದಿದ್ದೀನಿ ನೋಡು, ಸ್ವಲ್ಪ ರೆಡಿ ಆಗು, ಏನೇನ್ ಮಾಡ್ಬೇಕಿದ್ ಕರ್ತವ್ಯನ ಬೇಗ ಮುಗಿಸ್ಕೊ. ದಯವಿಟ್ಟು ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹೌದು, ನನ್ನ ಉಸಿರು. ಒಂದು ಕತೆ, ದೊಡ್ಡ ಕತೆ ಇದೆ ರಾಯರ ಬಗ್ಗೆ ಮಾತಾಡಲಿಕ್ಕೆ. ಚಿಕ್ಕ ವಯಸ್ಸಲ್ಲಿ ಪೂಜಿಸ್ತಿದ್ದವು ನಾನು. ನಮ್ಮ ತಾಯಿ ತಂದೆ ಹೇಳ್ತಾರೆ, ನೀನು ಅವ್ರನ್ನ ಪೂಜಿಸು, ನೀನು ಏನು ಕೇಳ್ತಿ ಕೊಡ್ತಾರೆ ಅವರು. ನೀನು ಏನು ಬೇಕಾದ್ರೂ ಕೇಳೋ ಕೊಡ್ತಾರೆ ಅವರು. ನಾ 5ನೇ ಕ್ಲಾಸ್ ಹೇಳಿ ಸ್ವಲ್ಪ ಪಾಸ್ ಮಾಡು ಅಂತಂದರೆ ನಮ್ಮ ಮನೇಲಿ ಮಧ್ಯದಲ್ಲಿ ಒಂದು ಫೋಟೋ ಇಟ್ಬಿಟ್ಟು ಸುತ್ತು ಬರ್ತಿದ್ದೆ, ದೀಪ ಅಂಟಿಸಿ. ಸಾಯಂಕಾಲ ಗುರುವಾರ ಅದು ಕಂಟಿನ್ಯೂ ಬೇಕೇ ಬೇಕು. ತಾಯಿ ಮುಂದೆ ಅಕ್ಕ, ನಾನು, ನನ್ನ ತಂಗಿ, 3 ಜನ ನಾವು. ಅಣ್ಣ ಬರೋದಿಲ್ಲ, ಅಣ್ಣ ಹೊರಗಿರ್ತಾನೆ. ಸುತ್ತು ಬರೋದು, ಒಂದು ಸುತ್ತಿ ಒಂದು ನಮಸ್ಕಾರ, 40 ಜನ ಸುತ್ತು. ನಾನು ಪಾಸ್ ಮಾಡು, ನನಗೆ ಬಜಾಜ್ ಸ್ಕೂಟ್ರು, ಅವಾಗ ಬಜಾಜ್ 50 ಅಂತ ಬರ್ತಾಯಿತ್ತು, ಆ ಥರದ ಬೈಕ್ ಮೇಲೆಲ್ಲ ಆಸೆ, ಅದು ಕೊಡಿಸು. ಹೀಗೆ ಕೇಳ್ತಿದ್ದೆ. ಪಾಸ್ ಮಾಡು ಅಂತ. 5ನೇ ಕ್ಲಾಸಲ್ಲಿ ಫೈಲೇ ಆಗ್ಬಿಟ್ಟೆ. ಇವತ್ತವರೆಗೆ ಗೌರ್ಮೆಂಟ್ ಸ್ಕೂಲ್ ನಾನು ಓದಿದ್ದು. 5ನೇ ಕ್ಲಾಸಲ್ಲಿ ಯಾರನ್ನು ಫೈಲ್ ಮಾಡಲ್ಲ, ನನ್ನ ಮಾಡಿದ್ದಾರೆ. ಮನೆಗೆ ಬಂದವ್ರು ಯಾರು ಫೋಟೋ ಬಿಸಾಕ್ಬಿಟ್ಟಿದ್ದೀನಿ. ನೀನು ಫೈಲೇ ಮಾಡಿಬಿಟ್ಟು ಅಂದರೆ ಅಷ್ಟು ನಾನು ಕನೆಕ್ಟ್ ಅವ್ರ ಹತ್ರ. ತೆಗೆದು ಕಿಟಕಿನ ಬಿಸಾಕಿದೆ. ರಾತ್ರಿ ಆಮೇಲೆ ತಾಯಿ ತಂದೆ ಸಿಕ್ಕಾಪಟ್ಟೆ ಹೊಡಿತಾರೆ. ತಂದೆ ಕೋಪಿಸ್ಟ್ ಅವರು. ಭಯ ಇತ್ತು. ಮೆತ್ತಗೆ ತೆಂಗಿನ ಮರದ ಹತ್ರ ಬಿದ್ದಿತ್ತು. ತಮ್ಮೊಂದು ಒರೆಸ್ಬಿಟ್ಟು ಇಟ್ಟೆ. ನಂಬಿಕೆ ಕಮ್ಮಿ ಮಾಡಿಬಿಟ್ಟೆ. ನೀನು ಮೋಸ, ನೀನು ಹಾಗೆ ಹೀಗೆ ಅಂತ. ರಾಯರ ಮಠಕ್ಕೆ ಹೋಗೋದು ಉಡುಪಿಯಲ್ಲಿ. ಕೇಳ್ತಾಯಿದ್ದೆ ಆವಾಗ. ಸೈಕಲಲ್ಲಿ ಸ್ಕೂಲ್ ಬಿಟ್ಟು ಅಲ್ಲಿಗೆ ಹೋಗೋದು. ನನಗೆ ಬಜಾಜ್ 50 ಆಗೋ ಸ್ವಲ್ಪ ಪ್ರಾಯಕ್ಕೆ ಏಜಿಗೆ ಬರ್ತದೆ, 7ನೇ ಕ್ಲಾಸ್. ಬಜಾಜ್ ಸ್ಕೂಟ್ರ್ 50 ಯಾವುದೋ ಚಿಕ್ಕದು, ಅದು ಬರ್ತಾಯಿತ್ತು. ಫಿಲ್ಮ್ಗೆ ಹೋಗೋದು, ಪ್ರಭಾಕರ್, ಟೈಗರ್ ಪ್ರಭಾಕರ್, ವಿಷ್ಣುವರ್ಧನ್ ಅವರು ಫೈಟ್ ಜೋರು. ಅಣ್ಣವ್ರ ಸಿನಿಮಾ ನೋಡ್ತೀವಿ, ಅಣ್ಣವ್ರದ್ದು ತಾಯಿ ಜೊತೆಗೆ ಹೋಗೋದು. ಅಣ್ಣವ್ರದ್ದು ಭಕ್ತಿ ಜಾಸ್ತಿ ಅಲ್ವ, ನಮಗೆ ಸ್ವಲ್ಪ ಫೈಟ್ ಜಾಸ್ತಿ ಆಸೆ, ಫೈಟಿನ ಮೇಲೆ. ಹಾಗೆ ಇಷ್ಟು ಸಾರದು ಟೈಗರ್ ಪ್ರಭಾಕರ್ ಅವ್ರದ್ದು ಇಂಟ್ರೆಸ್ಟ್. ಆವಾಗ ನಾನು ಆ್ಯಕ್ಟ್ರ್ ಆಗಬೇಕು. ಸುಮ್ಮನೆ ಮನೆ ಬಂದು ಪ್ರಾಕ್ಟೀಸ್ ಮಾಡೋದು, ಕೂಗೋದು, ಜಾಕಿ ಚಾನ್ ಅದು ಫಿಲ್ಮ್ ನೋಡ್ಕೊಂಬರೋದು. ಬಾವಿ ಕಟ್ಟೆಗೆ ಮರದ ರೀಪು ಈ ಬಿದಿರಾಕ್ಬಿಟ್ಟು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ, ಅದನ್ನೆಲ್ಲ ಮಾಡ್ತಾಯಿದ್ದೆ. ನಮ್ಮ ತಂದೆ ಒಂದು ಸರಿ ನೋಡಿಬಿಟ್ಟು ಬಂದು ಬೆಲ್ಟ್ ಇಟ್ಕೊಂಡು ಹೊಡ್ತಿದ್ದಾರೆ. ಬಾವಿಗೆ ಬಿದ್ದರು ಮಧ್ಯದಲ್ಲಿ ಹಾಕೊಂಡು ನೋಡಿ ಪ್ರಾಕ್ಟೀಸ್. ತಂದೆ ಕಿಟಕಿನ ನೋಡಿಬಿಟ್ಟು ಏನು ಅಂದರೆ ಅದು ಜಾಕಿ ಚಾನ್ದು ಫಿಲ್ಮ್ ನೋಡ್ಕೊಂಬಂದಿದ್ದೆ, ಹುಚ್ಚಿ ಥರ. ಅದಾದಮೇಲೆ ರಾಯರ್ದು ಮರ್ತೇ ಬಿಟ್ಟೆ ನಾನು. ಓಮ್ ಆಯಿತು, ಎಲ್ಲ ಆಯಿತು. ಒಂದು ಇತ್ತೀಚೆಗೆ ಒಂದು 2 ವರ್ಷ ಹಿಂದೆ ಯಾವಾಗಲೂ ನಾನು ಹೇಳ್ತೀನಿ, ನನಗೆ ಈ ಮುಂದೆ ಕೆಲವೆಲ್ಲ ಆಗುವಂಥದ್ದು ಗೋಚರಿಸ್ತದೆ. ಅಂದರೆ ಏನೋ ಹಿಂಗಾಗುತ್ತೆ, ನಾಳೆ ಹಿಂಗಾಗ್ಬೋದು, ನಾಳೆ ನಾಡ್ದಲ್ಲಿ ಹಿಂಗೆ ಬರುತ್ತೆ, ಆಗುತ್ತೆ ಎಂಬುದು ಜಾಸ್ತಿಯಾಗಿ. ನಾನು ಪ್ರಕೃತಿನ ತುಂಬ ನಂಬೋದು, ಸೃಷ್ಟಿನ ತುಂಬ ನಂಬಿಕೆ ನನಗೆ. ಇದ್ದರೆ ನನಗೆ ಮರಗಿಡ ಅಂತ ಮಾತಾಡಬೇಕು. ಪ್ರಾಣಿ ಪಕ್ಷಿಗಳು, ಮೂಕ ಪ್ರಾಣಿಗಳನ್ನು ತುಂಬ ಆಸೆ ಪಡ್ತೀನಿ. ಅವಳ ಹತ್ರ ತುಂಬ ಎನರ್ಜಿ ಇದೆ, ಸತ್ಯ ಇದೆ ಅವ್ರ ಹತ್ರ. ನೀವು ಏನಾದರೂ ಕೇಳಿ ಸಿಕ್ಬಿಡ್ತದೆ. ಏನು, ನಾನು ಮರ ಹತ್ರ ತಪ್ಕೊಂಡು ಅಳ್ತಾಯಿದ್ದೆ ಒಂದು ಟೈಮಲ್ಲಿ. ಅಂದರೆ ಸಿನಿಮಾ ಇಲ್ಲ, ಅದಿಲ್ಲ, ಮರವನ್ನು ಗಟ್ಟಿಯಾಗಿ ಹಗ್ ಮಾಡೋದು, ಹೃದಯ ತಣ್ಣಗಾಗುತ್ತೆ. ಕರೆಕ್ಟಾಗಿ ನೀವು ಮನಸ್ಸಿಟ್ಟು ಮರವನ್ನು ತಪ್ಕೊಂಡು ಇದು ಮಾಡಿದರೆ ನಿಮ್ಮ ನೆಗೆಟಿವ್ ಎಲ್ಲ ಕೆಳಗೆ ಹೋಗ್ಬಿಡ್ತದೆ, ಮರ ಹೇಳ್ಕೊಳ್ತದೆ. ಇದು ಸತ್ಯ. ನನಗೆ ಗೊತ್ತಿಲ್ಲ ಇದೆಲ್ಲ ಆಗೋದು. ನಂಗೆ ಯಾರು ಹೇಳೋದಿಲ್ಲ, ನಾನು ಮನೆಯವ್ರನ್ನ ಕೇಳೋದು, ಏನೇ ಇದು ನನ್ನ ಹಿಂದೆ ಏನು ಶಕ್ತಿ ಇದೆ, ಯಾವುದೋ ಒಂದು ಶಕ್ತಿ ಬಂದು ಕಾಪಾಡ್ತದೆ, ಯಾವುದೋ ಒಂದು ಶಕ್ತಿ ಏನೋ ಹೇಳ್ತದೆ. ನನಗೊಂದು ಜೀವದ ಶಿಕ್ಷೆ ಆಗೋಯಿತು. ನಾನು ತಪ್ಪೇ ಮಾಡಿಲ್ಲ. ನಾನು ಉಡುಪಿ ಕೃಷ್ಣ ಮಠದಲ್ಲಿ ಕೃಷ್ಣದೇವ್ರ ಮುಂದೆ ನಿಂತು ಹೇಳಿದ್ದೀನಿ, ನಾನು ತಪ್ಪು ಮಾಡಿಲ್ಲ, ಬೈದಿದ್ದೀನಿ, ಇದು ಮಾಡಿದ್ದೀನಿ. ಯಾರೋ ಅದು ತುಂಬ ಇದಿದೆ. ನಾವು ಬೈದು ಹೋದರೆ
ಮೂರನೇ ವ್ಯಕ್ತಿ ಅವ್ರ ಜೊತೆ ಇರ್ತಾರೆ, ಅವರು ಬಂದು ಚುಚ್ಚಿಬಿಟ್ಟು ಹೋಗ್ತಾರೆ. ಕೇಸ್ ನಮಗೆ, ಈಗ ನಮ್ಮದು ಕನ್ನಡದ ಸ್ಟಾರ್ ಆಗಿದ್ದಾಗೆ ಬೈದ್ಬಿಟ್ಟು ಹೋದರು, ಬೇರೆಯವ್ರು ಯಾರೋ ಬಂದು ಚೆನ್ನಾಗಿ ಹೊಡೆದ್ರು, ಅವನಲ್ಲೇ ಸತ್ತೇ ಹೋದ. ಬೈದು ಹೋದವನಿಗೆ ಕೇಸ್ ಅದು. ನಂದು ಅಲ್ಲೇ ಸೇಮ್ ಅದೇ ಥರ. ನಂದು ಅಂದರೆ ಅವ್ನು ನನಗೆ ತೊಂದರೆ ಕೊಟ್ಟಿದ್ದ, ಬೈದಿದ್ದೆ ನೋಡ್ಕೊಳ್ಳು ಅಂತೇಳಿ. ಅವನು ಒಂದು ತಿಂಗಳು ಬಿಟ್ಟು ಹೊಡೆದಿರೋದು. ಅದು ಯಾರೋ ಅವ್ರ ಫ್ಯಾಮಿಲಿಯಿಂದ ಹೇಳ್ತಾರೆ ಬೇಡ, ಅವ್ರು ಹೋಗಿದ್ದಾರೆ, ಹೋಗಿದ್ದಾರೆ. ನಾನು ಅಂತ ತಪ್ಪು ಮಾಡಿರಲಿಲ್ಲ, ಜೀವದ ಶಿಕ್ಷೆ ಆಗೋಯ್ತು. ಅದು ನನ್ನ ದೊಡ್ಡ ಮಗ 1 ತಿಂಗಳ ಮಗು ಹೋಗ. ನಾನು ದೇವ್ರನ್ನ ಬೇಡಿದೀಗೆ ಸತ್ತೋಗ್ಬಿಡ್ತೀನಿ ಇಲ್ಲಿ. ನಾನು ತಪ್ಪು ಮಾಡಿದ್ರೆ ನನಗೆ ಈ ಥರ ಶಿಕ್ಷೆ ಕೊಟ್ಟರೆ ನಾನು ಬದುಕೋದಿಲ್ಲ. ಆವಾಗಲೂ ದೇವರು ಒಂಥರ ಮನಸ್ಸಿಗೆ ಬಂದು, ನೀನು ಯಾವ್ದಾದ್ರು ಮಾಡ್ಕೊಂಡು ಸತ್ತಿ, ನಿನಗೆ ನನ್ನ ಅನುಗ್ರಹ ಇರೋದಿಲ್ಲ, ನೀನು ಹೋರಾಡಬೇಕು, ನಿನ್ನ ಒಳಗೇ ನಾನು ಇದ್ದೀನಿ, ನೀನೇನೋ ಮಾಡ್ಕೋತೀಯ ಅಂತಿ, ಈಗಲೇ ಜೀವದಲ್ಲಿ ಇದೆಯಾ, ಈಗಲೇ ನೀನು ಹೆಂಡತಿಗೆ ಕಷ್ಟ ಕೊಡ್ತಿದ್ದಾರೆ ನೋಡು. ಅಲ್ಲಿ ಜೈಲಲ್ಲಿ ಕೆಲವರು ಕೇಳೋದಾಗಿ ನೋಡೋದು, ಗಂಡನಿಗೆ ಜೀವದಿ ಆಗಿದೆ, ಹೆಂಡತಿ ಯಾರು ಇರೋದಿಲ್ಲಲ್ಲ. ಪ್ರತಿ ಗಂಡಸರುಗಳು ಈ ಥರ ಎಲ್ಲ ಇರ್ತವೆ, ಸೃಷ್ಟಿಯಲ್ಲಿ ಎಲ್ಲರೂ ಇದ್ದಾರೆ. ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದು ಎಲ್ಲ ಅರ್ಥ ಆಯ್ತು ನನಗೆ. ನೀನು ಎದ್ದು ಹೋದರೆ ಜೀವನ ಅವರಿಗೆ ಸಹ, ನೀನು ತೆಗೆಸ್ಕೊಟ್ರೆ ಅವರೆಲ್ಲರೂ. ಆವಾಗಲೇ ನನಗೆ ಜ್ಞಾನೋದಯ ಆಗಿದೆ. ಬಂದು ಹೋರಾಡಿದ ಕರೆಕ್ಟ್ ಟೈಮಿಗೆ. ಮುತ್ತಪ್ಪಣ್ಣ ಬಂದಿದ್ದರು, ಅಟ್ ಕೇಸ್ ಅವರು ಹೆಲ್ಪ್ ಮಾಡಿದರು, ಕೇಸ್ ನಡೆಸಿದ್ವಿ. ಹೈಕೋರ್ಟಲ್ಲಿ ಗೆದ್ದೇ ಬಿಟ್ಟೆ ನಾನು. ಹೈಕೋರ್ಟಲ್ಲಿ ಗೆದ್ದೇ ಬಿಟ್ಟೆ, ದೇವ್ರ ಕೈ ಮುಗಿದೆ. ಜೀವನದಲ್ಲಿ ನನಗೆ ಯಾರು ಸುದ್ದಿಗೂ ಹೋಗೋದಿಲ್ಲ, ಯಾರಿಗೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ದೇವ್ರು ಗೆಲ್ಸಿದ್ನಲ್ಲ, ಅಲ್ಲಿ ಪ್ರೂವ್ ಆಯ್ತಲ್ಲ ದೇವ್ರು ಇದ್ದಾನೆ. ನಾನು ಮಾತಾಡೋದು ದೇವ್ರ ಹತ್ರ. ಮತ್ತು ನನಗೇನು ಬೇಕು ಇನ್ನು? ಅದಕ್ಕಿಂತ ಜಾಸ್ತಿ ನನ್ನ ದುಡ್ಡಿನ ಮೇಲೆ ಆಸೆ ಇಲ್ಲ, ನನಗೆ ಯಾವುದ್ರ ಮೇಲೆ ವ್ಯಾಮೋಹ ಇಲ್ಲ. ಏನಕ್ಕೆ ಅಂದರೆ ನಂಗೆ ಕರೆದಾಗ ದೇವರು ಬಂದುಬಿಡ್ತಾರೆ. ಏನು ಬರ್ತಾರೆ ಅಂದರೆ ಈ ಥರ ಸಹಾಯ ಮಾಡೋಕ್ಕೆ. ನನಗೆ ಎಲ್ಲೂ ಸಹಾಯ ಸಿಕ್ಕಿಲ್ಲ ಅಂತ ನಿಮಗೆ ತೋರಿಸಿ ಕೇಳಿ ನೀವು, ನಾನು ಹೇಳ್ತೀನಿ. ಅಲ್ಲಿಂದ ಮುತ್ತಪ್ಪಣ್ಣ ಕೇಸ್ ನಡೆಸಿ ಬಿಡಿಸ್ಕೊಟ್ರು ನನ್ನ. ಹೊರಗೆ ಬಂದೆ. ಬರ್ತಿದಾಗೆ ದರ್ಶನ್ ಅವರೇ ಹೀರೋ. ಫಿಲ್ಮ್ ಅವ್ರದ್ದು ಏನದು ಒಂದು ಫಿಲ್ಮ್ ಮಾಡಿದೆ, ಅವ್ರದ್ದು ಅರ್ಧದಲ್ಲಿ ಎಷ್ಟು ಸ್ಟಾರ್ಟ್ ಆಗಿತ್ತು, ಜಾಯ್ನ್ ಆಗಿದೆ. ಅದಕ್ಕೆ ರಾಮಮೂರ್ತಿ ಅವರು ಪ್ರೊಡ್ಯೂಸರ್. ಅವ್ರ ಪಾಪ ಆ ಟೈಮಲ್ಲಿ ಹೆಲ್ಪ್ ಮಾಡಿದರು. ಅವರೇ ಆ್ಯಕ್ಟ್ ಮಾಡಿ, ನನ್ನ ಪಾತ್ರ ಬೇರೆಯವ್ರು ಮಾಡಿ ಆಗಿತ್ತು, ಅವನನ್ನು ತೆಗೆದು ರೀಶೂಟ್ ಮಾಡಿ ತಿರ್ಗಿ ಆ ಕ್ಯಾರೆಕ್ಟರ್ ನಾನು ಮಾಡಿಸಿದ್ದು. ಹಾಗೆ ಅಲ್ಲಿಂದ ಗೆದ್ದು ಬಂದೆ. ಮತ್ತು ಬಣ್ಣ ಹಚ್ಚಬೇಕು, ಬಣ್ಣ ಹಚ್ಕೊಂಡೆ. ಬಟ್ ಏನಂದರೆ ನಾನು 9 ತಿಂಗಳು 9 ದಿನ 10 ದಿನ ಇದ್ದೆ. ಒಂದು ಮಗು ಗರ್ಭದಿಂದ ಹೊರಗೆ ಬಂದ ಥರನೇ ಹೊಸ ಮನುಷ್ಯನಾಗಿ ಬಂದೆ ನಾನು. ನನ್ನ ಜನ್ಮನೇ ಬೇರೆ ತಳೆ ಹೋಯ್ತು. ಬಂದು ಒಂದು ಜೀವನನೇ ಬೇರೆ ಥರದ್ದು. ಅಲ್ಲಿಂದ ನಾನು ಸಾಫ್ಟ್ ಆದೆ. ಸಾಫ್ಟ್ ಅಂದರೆ ಜಾಸ್ತಿ ಸಿನಿಮಾದಲ್ಲಿ ಸ್ವಲ್ಪ ಕಡಿಮೆನೇ ಆಯಿತು ನನಗೆ ಫಿಲ್ಮ್ಗಳೆಲ್ಲ. ಬಟ್ ಒಳ್ಳೊಳ್ಳೆ ಸಿನಿಮಾಗಳು ಸಿಗಬೇಕಲ್ಲ, ಸಿಗೋದಿಲ್ಲ. 6 ತಿಂಗಳ ಸಿಕ್ಕಿದ್ರೆ ಮನೇಲೆ ಕೂತ್ಕೊಳ್ಳೋದು, ಹೊರಗೆ ಹೋಗೋದಿಲ್ಲ. ಯಾರ ಥರ ಜಗಳ ಆಗೋದು ಬೇಡ, ನನಗೆ ಏನು ಪ್ರಾಬ್ಲಮ್ಗಳಾಗೋದು ಬೇಡ. ಅಲ್ಲಿಂದ ಗೆದ್ದು ಬಂದೆ. ಇನ್ನು ಯಾವುದೋ ಕಷ್ಟ ಆಯಿತು, ಅಲ್ಲಿಂದ ಗೆದ್ದು ಬಂದೆ. ಇತ್ತೀಚೆಗೆ ಒಂದು 2 ವರ್ಷ ಹಿಂದೆ ಇಲ್ಲೇ ಕೂತಿದ್ದೆ, ಮನೆಯವ್ರ ಹತ್ರ ಮಾತಾಡಿಕೊಂಡು. ಹೀಗೆ ಉಂಟೆ ಬರ್ತಾಯಿತ್ತು, ನೋಡ್ತಾಯಿದ್ದೆ. ಕಣ್ಣಲ್ಲಿ ಗಳ ಅಂತ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಕಣ್ಣಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಬರ್ತಾಯಿದೆ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಬರ್ತಾಯಿದೆ. ಏನಕ್ಕೆ ಅಂತ ಹೇಳ್ದೇನು ಮನಸ್ಸು ಗೋಚರಿಸಿಲ್ಲ. ಯಾವಾಗಲೂ ಕೇಳ್ತಿಲ್ಲ, ನಿನ್ನ ಹಿಂದೆ ಯಾರಿದ್ದಾರೆ ಗೊತ್ತಾಗಿಲ್ಲ ನಿನಗೆ, ನಿನ್ನ ಕೈ ನೋಡೋನು ರಾಘವೇಂದ್ರ ಸ್ವಾಮಿಗಳದ್ದು ಹಚ್ಚಿ ಹಾಕ್ಕೊಳ್ಳಿ. ಇಲ್ಲಿದೆ, ನೀನು ಅಷ್ಟು ಪ್ರೀತಿಸಿದವನು. ನೀನು ಬಜಾಜ್ ಸ್ಕೂಟ್ರು 50 ಕೇಳಿದ್ದಿ, ಬಜಾಜ್ 100 ತೊಗೊಂಡಿದ್ದು. ನೀನು ತೊಗೊಂಡಿದ್ದು ಬಜಾಜ್ 100. ವಿದ್ಯೆ ಬೇಕು ಅಂದು ಕಲಾವಿದ ಮಾಡಿದಲ್ಲ, ವಿದ್ಯೆ ತಾನೆ. ನೀನು ಎಕ್ಸಾಮ್ ಇದು ನನಗೆ ಸರಸ್ವತಿ ವಿದ್ಯೆ ಒಲಿಬೇಕು ಕೇಳ್ತಿದ್ದಿತ್ತು. ನನಗೆ ವಿದ್ಯೆ ಒಲಿಬೇಕು, ನನಗೆ ವಿದ್ಯೆ ದೇವಿ ಬೇಕು. ಕಲಾವಿದ ಆಗಲಿಲ್ವೋ ನೀನು? ನಿನ್ನ ಹೆಸರು ಏನು? ನನ್ನ ಹೆಸರು ಬಂದು ಹರೀಶ್ ಆಚಾರ್ಯ. ಇವಾಗ ನಿನ್ನ ಹೆಸರು ಏನು? ಹರೀಶ್ ರಾಯ್, ROY ರಾಯ್. ಶಿವಣ್ಣ ರಾಯ್ ಅಂತ ಶಿವಣ್ಣ ಕರೆದು. ಉಪೇಂದ್ರ ಸ್ಕ್ರಿಪ್ಟಲ್ಲಿ ಉಪೇಂದ್ರ ಅವರು ರೈ ಅಂತ ಟೈಟ್ಲ್ ಅದು ಆ್ಯಕ್ಚುಲಿ ಮುತ್ತಪ್ಪ ಇದಕ್ಕೆ. ಬಟ್ ಡೈರೆಕ್ಟಾಗಿ ಅದು ಇಡೋಂಗಿಲ್ಲ, ಅದಕ್ಕೆ ರಾಯ್ ಅಂತ ಇಟ್ಟರು ಉಪೇಂದ್ರ. ಶಿವಣ್ಣನೇ ಕರೆದಿದ್ದು ರಾಯ್. ಶಿವಣ್ಣ ಅಂದ್ರೆ ಇನ್ನು ಮುಂದೆ ನೀನು ರಾಯ್ ಹೆಸರಲ್ಲಿ ನೀವು ಫೇಮಸ್ ಆಗೋದು, ಹಂಗೆ ಆಗೋಯ್ತು. ಸೊ ಹರೀಶ್ ರಾಯ್ ಅಂತ ಆಯಿತು. ನನಗೆ ಕೆಲವರು ಇತ್ತೀಚೆಗೆ ರಾಯರೇ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಅದು ನನಗೆ ಗೊತ್ತಾಗೋಯ್ತು.
ನಿನ್ನ ಹೆಸರಲ್ಲೇ ನಾನು ಬಂದಿದ್ದೀನಿ, ಜೀವನ ಪೂರ್ತಿ ನಿನ್ನ ಜೊತೆಗೆ, ಇನ್ನು ಹಿಂಗೇನು ಹೇಳಿದ್ದು ನಾನು. ರಾಯರದು ಎಲ್ಲಿವರೆಗೆ ನನಗೆ ಕಣ್ಮುಂದೆ ಸಾಧಕ್ಕೆ ನಾನೇನು ಪ್ಲ್ಯಾನ್ ಅಂದರೆ ಮನುಷ್ಯ ಅಂಥ ಶಕ್ತಿ ನಮ್ಮ ಜೊತೆ ಬಂದು ಇದ್ದಿದೆ ಅಂತ ಗೊತ್ತಾದ ಮೇಲೆ ಇನ್ನೇನು ಬೇಕು ನನಗೆ. ಇವತ್ತು ಈ ಕ್ಯಾನ್ಸರ್ ಆದ್ರೂ ನಾನು ನಂಬಿಕೆ ನನಗೆ ರಾಯರ ಮೇಲೆ. ಅವರು 1 ವರ್ಷ ಹಿಂದೆ ಆಯಿತು ಹೆಂಡತಿ ಹೋಗಿದ್ಲು, ಮಂತ್ರಾಲಯದಲ್ಲಿ ಇದು ಮಂತ್ರಾಕ್ಷತೆ ಕೊಟ್ಟಿದ್ದಾರೆ, ಹುಷಾರಾಗ್ತಾರೆ ಎದುರು ಬೆಳ್ಳಿ ಅಂತ. ಇವತ್ತು ಗುರುವಾರ ಹಾಕೋತೀನಿ. ಎಷ್ಟೋ ಸರಿ ನಾನು ಹೇಳೇನು ಗುರುವಾರ ಅಂತ ಆದಾಗ, ಅಂದರೆ ನಾನು ತುಂಬ ಇದು ಮಾಡೋದಿಲ್ಲ, ಒಳಗೆ ಭಕ್ತಿಯಿಂದ ಅವರನ್ನು ಪೂಜಿಸಿದ್ದೀನಿ. ನನಗೆ ಯಾವಾಗ ರಾಯರೇ ಅಂತ ಕೆಲವರು ರಾಯ ಇದ್ದಾರೆ, ಆಮೇಲೆ ರಾಯರು ನಮ್ಮ ರಾಯರು ಇದ್ರಲ್ಲ, ಯಾರು ರಾಯರ ಹೆಸರು ಬಂದು ರಾಘವ ಸ್ವಾಮಿಗಳದ್ದು. ಇನ್ನು ನನಗೆ ಏನು ಬೇಕು ಸಾಕಲ್ವಾ, ಇನ್ನು ನನಗೇನೂ ಬೇಡ. ಅದಕ್ಕೆ ನಾನು ಮನೇಲಿ ಅಂತಾರೆ, ನಿಮ್ಮಷ್ಟು ಏನು ಇದು ಇದ್ದರೆ ಟ್ಯಾಲೆಂಟ್ ನನಗೆ, ನಾವು ಏನೋ ಮಾಡ್ತಿದ್ದೀವಿ, ನೀವು ಸೈಲೆಂಟ್ ಆದರೆ ಲೈಫಲ್ಲಿ, ಹೆಚ್ಚು ಆಸೆ ದುರಾಸೆ ಇಲ್ಲ, ಬೇಡ ಏನಕ್ಕೆ ಅಂತ ಅಂದೆ. ನನಗೆ ಆ ಥರ ವೈರಾಗ್ಯ. ಇವಾಗ ಇವನು ಕ್ಯಾನ್ಸರಲ್ಲಿ ಕೂಡ ನನಗೆ ಮೊನ್ನೆ ಪ್ರಾಬ್ಲಮ್ ಆದಾಗ 3 ವರ್ಷ ಹಿಂದೆ ಸಾಯಕ್ಕೆ ಬಂದು ನಿಂತರಲ್ಲ ಎಲ್ಲ. ನನಗೆ ಎಲ್ಲಿದೆ ಸಿನಿಮಾ, ನನಗೆ ದುಡಿಮೆ ಏನಿದೆ. ನಾನು ಹೇಳಿದಲ್ಲ, ನಾನು ಎಲ್ಲೂ ಕೈ ಬಿಟ್ಟಿದ್ದಾರೆ ದೇವರು. ನಾನು ಯಾಕಂದರೆ ನಾನು ಉಡುಪಿಯಲ್ಲಿ ಕೃಷ್ಣನ ಮುಖ್ಯ ಪ್ರಾಣನ ದೇವರನ್ನು ಭಾಳಷ್ಟು ನಮ್ಮ ಫ್ಯಾಮಿಲಿ ಪೂಜಿಸ್ತಾರೆ. ನಾವು ಪೂಜಿಸ್ತಿದ್ದವ್ರೆ ಕೃಷ್ಣ ಮುಖ್ಯ ಪ್ರಾಣನಿಗೆ. ನಾವು ಭಾಳಷ್ಟು ಏನು ಅದು ಉಡುಪಿ ಆದಮೇಲೆ ಅದು ಇದ್ದೇ ಇರ್ತದೆ. ನಮ್ಮ ಮನೇಲಿ ದಿನ ಪೂಜೆ ಆಗಬೇಕು, ನಾನು ಮಾಡ್ತಿದ್ದವನು, ದಿನಾ ಪೂಜೆ ಮಾಡ್ತಿದ್ದೆ ಆಯಿತಾ. ಅದು ಮಧ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳದು ಒಲ್ದಿರೋದು. ಇವತ್ತು ಈ ಪ್ರೇಮಾನಂದ ಮಹಾರಾಜ್ ಅಂತ ಅವ್ರದ್ದು ಯೂಟ್ಯೂಬಲ್ಲಿ ಬರ್ತಾಯಿತ್ತು. ಸ್ವಲ್ಪ ಅಳುಕಿತ್ತು ನನಗೆ, ಕ್ಯಾನ್ಸರ್ದು ಪ್ರಶ್ನೆಗಳಿತ್ತು ನನ್ನ ಮನಸ್ಸಲ್ಲಿ. ಅಲ್ಲಿ ಯಾರೊಬ್ಬರು ಪ್ರೇಮಾನಂದ ಮಹಾರಾಜ್ ಕೇಳ್ತಾರೆ, ಕ್ಯಾನ್ಸರ್ ಇದ್ದು ಹೋರಾಡಬೇಕು ಅವನಿಗೆ ಕತೆ ಹೇಗಿರ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ, ತುಂಬ ಜನರು ಬಂದವರಿಗೆ ಸಾವು ಯಾವತ್ತೂ ಹೇಳೋದಿಲ್ಲ, ಸಾವು ಯಾರಿಗೂ ಹೇಳೋದಿಲ್ಲ, ಪಟ್ಟೊಂದು ಕರ್ಕೊಂಡೋಗ್ಬಿಡ್ತದೆ. ನಿಮ್ಮದು ಆಸೆ, ನಿಮ್ಮದು ಅರ್ಧ ಏನೋ ಪ್ಲ್ಯಾನ್ ಇರುತ್ತೆ, ಎಲ್ಲವನ್ನೂ ಹಾಳು ಮಾಡಿ ಪಟ್ಟೊಂದು ಸಾವು ಹಾಕೊಂಡು ಹೋಗುತ್ತೆ. ಕ್ಯಾನ್ಸರ್ ಅವರಿಗೆ ಹೇಳ್ತದೆ, ನಾನು ಬಂದಿದ್ದೀನಿ ನೋಡು, ಸ್ವಲ್ಪ ರೆಡಿಯಾಗು, ಏನೇನು ಮಾಡಬೇಕಿದ್ದು ಕರ್ತವ್ಯನ ಬೇಗ ಮುಗಿಸ್ಕೊ, ದೇವ್ರ ಅನುಗ್ರಹ ಅಲ್ಲ ಅಂತಂದರು. ಹೌದು ಅನಿಸಿತ್ತು ನನಗೆ. ಬೇರೆಯವರಿಗೆ ಗೊತ್ತಾಗೋದಿಲ್ಲ, ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಇನ್ನೊಂದು ಏನೋ ಪಟ್ಟಂತ ಹೋಗ್ಬಿಡ್ತಾರೆ. ಕ್ಯಾನ್ಸರ್ ಹೇಳ್ತಿದ್ದಲ್ಲ, ಎಚ್ಚರಿಕೆ ಕೊಡ್ತಾಯಿದ್ದೆ, ಸುಧಾರ್ತೀಯ, ಒಳ್ಳೆಯವನಾಗ್ತೀಯ, ಎಷ್ಟು ಒಳ್ಳೆ ಇದಲ್ವಾ ಅಂತ ಅವ್ರು ಹೇಳೋದು. ಕ್ಯಾನ್ಸರು ನೀವೆಲ್ಲ ತಪ್ಪಾಗಿ ತಿಳ್ಕೊಳ್ತೀರಿ, ನೆಗೆಟಿವ್, ಅದು ಪಾಸಿಟಿವ್. ಅದು ಮೋಕ್ಷಕ್ಕೊಂದು ಕಾರಣ, ಅದು ಹೇಳಿಬಿಟ್ಟು ಬರುವಂಥದ್ದು. ನೀವು ಅಷ್ಟವರೆಗೆ ದೇವ್ರನ್ನಾದರೂ ಪೂಜಿಸಿ ಅಂದರು ಅವರು ಗುರುಗಳು. ಮತ್ತು ಸತ್ಯ ಅನಿಸಿತ್ತು. ನಾನು ಹೇಳೋಲ್ಲ, ಆದ್ಮೇಲೆ ಮತ್ತೆ ತಿರ್ಗಿ ಜಾಸ್ತಿ ಪ್ರೀತಿ, ಈಗ ಅವ್ರ ಮೇಲೆ ಗೌರವ, ಬದುಕು ಗೊತ್ತಾಗೋಯ್ತು. ಸೊ ಆ ರೀತಿ ಅದೊಂದು, ಅದರಿಂದಾಗಿ ನನಗೆ ಸಾವೆಂಬುದು ಭಯ ಇಲ್ಲ. ಭಯ ಇರೋದು ಒಂದೇ, ಸಂಸಾರ ಭಾಳ. ಆಮೇಲೆ ಪಾಪ ನಮಗೋಸ್ಕರ ಒಂದು ಹೆಣ್ಣು ಎಂಬುದು ಹೌದು ಖಂಡಿತ. ಮಕ್ಕಳ ಜವಾಬ್ದಾರಿ ಅಲ್ಲ. ಒಬ್ಬ ಚಿಕ್ಕವನೊಬ್ಬ 10th ಸ್ಟ್ಯಾಂಡರ್ಡು, ಅವ್ನು ತುಂಬ ಹಚ್ಕೊಂಡಿದ್ದೆ ನನ್ನನ್ನು. ಇನ್ನೊಬ್ಬ ಪಾಪ 10th ಡಿಗ್ರಿ ಆಯಿತು, ಅವನು ಏನೇನೋ ಆಸೆ ಇಟ್ಕೊಂಬಂದ. ನಂದು ಈ ಪರಿಸ್ಥಿತಿ ನೋಡಿಬಿಟ್ಟು ಅವನು ಸುಮ್ಮನೆ ಬಿಟ್ಟ. ನಾನು ಇನ್ನು ಮುಂದೆ ಇಂಡಸ್ಟ್ರಿಗೆ ಮುಖ ತೋರಿಸಲ್ಲ, ನಾನು ಗೆಟಪ್ ಬೇಡ ಅಂತ ಕೂದಲೆಲ್ಲ ಕಟ್ ಮಾಡಿ ನಾನು ಎಲ್ಲರೂ ಜಾಬ್ಗೂ ಟ್ರೈ ಮಾಡ್ತೀನಿ ಅಂದ. ನಾನು ರಾಯರ್ ನಂಬೋದಕ್ಕೂ ಅವನಿಗೊಂದು ಒಳ್ಳೆ ಕಡೆಯಲ್ಲಿ ಜಾಬ್ ಸಿಕ್ಕಿದೆ. ಅಂದರೆ ಜಾಬ್ ಚಿಕ್ಕದಾದರೂ ಹೃದಯವಂತ ಯಜಮಾನ್ರುಗಳು ಅವರೆಲ್ಲ ಅದು ಬಂದು ಹೇಳ್ತಾನೆ, ತುಂಬ ಒಳ್ಳೆ ಹೃದಯವಂತರು ಅವರು, ಮನಸ್ಸು ತುಂಬ ಚೆನ್ನಾಗಿ. ಅವನು ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಮನಸ್ಸು ಹೃದಯ ಬಗ್ಗೆ ಭಾಳ ಫೀಲಿಂಗ್ ತುಂಬ ಇದೆ. ಅವನು ಥರ ಫೀಲಿಂಗ್ ಮ್ಯಾನ್ ಅವನು. ನಾನು ಹೇಳಿದೆ ರಾಯರ್ ನಂಬಿದ್ದಕ್ಕೆ ಅದೊಂದು ಸೇಫ್ಟಿ. ದೊಡ್ಡ ಮಗ, ಈಗ ಚಿಕ್ಕ ಮಗನಿಗೆ ಹೇಳಿದ್ದೀನಿ, ರಾಯರ ನಂಬು, ದೇವರನ್ನು ನಂಬು, ಸತ್ಯವನ್ನು ನಂಬು, ಧರ್ಮವನ್ನು ನಂಬು, ಕಾಪಾಡ್ತಾನೆ. ಸತ್ಯ ಎಲ್ಲರನ್ನು ಕಾಪಾಡ್ತಾರೆ. ನಾವು ಕಾಯಬೇಕು ಸ್ವಲ್ಪ. ಹಾಗೆ ನನ್ನ ಮನೆ ಮಿಸಸ್ಸಿಗೆ ಇಲ್ಲೇ ಜಾಬ್, ಪಕ್ಕದ ಕಾಂಪೌಂಡೆ,
ಒಂದು ಸ್ವಲ್ಪ ದೂರ ಇತ್ತು. ಈ ಗುರುಕುಲ ಸ್ಕೂಲ್ ಅಂತ ತುಂಬ ಒಳ್ಳೆ ಮ್ಯಾನೇಜ್ಮೆಂಟ್ ಅವರು ಒಂಥರ ಈಗ ನನಗೆ ಹುಷಾರಿಲ್ಲ ಗೊತ್ತಾದರೆ ರಜೆ ತೊಗೊಳ್ಳಿ, ಹಾಸ್ಪಿಟ್ಲ್ ಹೋಗಿ ಬನ್ನಿ, ನೀವೇ ಜಾಸ್ತಿ ನಾನು ಕರ್ಕೊಂಡು ಹೋಗೋದಿಲ್ಲ, ನೀವು ಹೋಗಿ ಇಂಥ ಟೈಮಲ್ಲಿ ಜೊತೆಗೆ ಸಾಥ್ ಕೊಡಬೇಕು. ನಾನು ಏನಾದರೂ ಕರ್ಕೊಂಡು ಹೋಗ್ಬಿಟ್ರೆ ನಾಳೆ ಅವ್ರಿಗೆ ಜಾಬ್ ತೊಂದರೆ ಆಗಿಬಿಟ್ರೆ ನನ್ನ ಇದರಿಂದ ಬಂದು ಅವ್ರಿಗೆ ಊಟಕ್ಕೆ ಅವ್ರ ಜೀವ ಕೈ ಚಾಚೋದಿಲ್ಲ. ಅವರು ನನ್ನ ಮಿಸ್ಸಸ್ ಪಾಪ ಹೆಂಗಾದ್ರು ಕೈ ಚಾಚಬಾರ್ದು ನಾನು ನಿಮ್ಮ ಹತ್ರ, ನನ್ನ ದುಡಿಮೆ ನಾನು ಮಾಡ್ಕೊಳ್ತೀನಿ. ಪಾಪ ಬೆಳಿಗ್ಗೆ 5 ಗಂಟೆ ಎದ್ದು ಓದಾಡಿ ಏನೋ ಮಾಡ್ತಿದ್ದಾರೆ. ಈ ಏನು ಚಿಕ್ಕ ವಯಸ್ಸಲ್ಲ ಅವ್ರಿಗೆ ಸಹ. ಪಾಪ ನಾವು ಹೇಳೋದು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಬೇಕು, ಸತ್ಯಕ್ಕೆ ಸ್ಪಂದಿಸಬೇಕು. ಸ್ವಾರ್ಥಿಯಾಗಿ ನಾನು ಒಬ್ಬನೇ ನನ್ನ ಬಗ್ಗೆ ಯೋಚನೆ ಮಾಡಿದರೆ ಅದಕ್ಕೆ ಇಷ್ಟು ವರ್ಷ ನಾನು ಕರ್ಕೊಂಡೋಗಿಲ್ಲ. 2 ತಿಂಗಳಿಂದ ಈಗ ಚಿಕ್ಕ ಮಗನ ಜಾಸ್ತಿ ಕರ್ಕೊಂಡು ಹೋಗ್ತೀನಿ ಅಥವಾ ಮನೆಯವ್ರನ್ನ ಸ್ವಲ್ಪ ಬರೋಕ್ಕೆ ಹೇಳ್ತೀನಿ. ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಓಡಾಡೋಕ್ಕೆ ಡಾಕ್ಟ್ರ್ ಹತ್ರ. ಸೊ ಅದರಿಂದ ಅದೊಂದು ದೇವರ ಅನುಗ್ರಹ ರೀ. ಈಗಲೂ ನನಗೆ ದೇವರ ಅನುಗ್ರಹ ಇದ್ದಕ್ಕೆ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ನಾನು ಅದನ್ನು ಈಗಲೂ ಕೈ ಮುಗಿದು ಕೇಳೋದು, ನನ್ನನ್ನು ಕೈ ಬಿಡಬೇಡಿ, ನನ್ನ ಏನು ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಮುಕ್ತಪ್ಪಣ್ಣಂದ ನಾನು ಅವರನ್ನು ಪಾಪ ನೋಡಿಲ್ಲ, ಓಮಲ್ಲಿ ಆ್ಯಕ್ಟ್ ಮಾಡಿದ್ದು, ಅವ್ರ ಬಗ್ಗೆ ಕೇಳಿದ್ದೆ. ಸಿಕ್ಕಿದವ್ರು ಜೈಲಲ್ಲಿ ನನಗೆ ಒರಿಜಿನಲ್ ಆಗಿ. ಅಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು. ಅಂದರೆ ಪೊಲೀಸವರು ಅಲ್ಲೂ ಹಾಗೆ, ಅಲ್ಲೂ ನೋಡಿ ಪೊಲೀಸ್ ಇನ್ಸ್ಪೆಕ್ಟ್ರುಗಳು ಈ ಇಲ್ಲಿ ಹೇಳ್ತಾರಲ್ಲ ಜೈಲರ್ಸ್ಗಳು, ಓ ಹಾಗೆ ಹೀಗೆ. ಪಾಪ ಅಲ್ಲಿ ಜೈಲರ್ಗಳು ಬಂದು ಜೈಲರ್ ಅಬ್ಬಾಯಿ ಅಂತ ಇದ್ರು, ಬೇರೆಯವರಿಗೆಲ್ಲ ಬಂದು ಸರಿಯಾಗಿ ಹೊಡಿತಾರೆ. ಅಲ್ಲೆಲ್ಲಾದ್ರೂ ರೋಡಲ್ಲಿ ಕಾಣಲಿಕ್ಕಿಲ್ಲ. ನಾನು ಯಾವಾಗಲೂ ಮಂಚದ ಮೇಲೆ ಹೀಗೆ ಮಲಗೋದು. ನನ್ನನ್ನು ಕರೆದು ಸ್ವಲ್ಪ ಓಡಾಡಿ ಸೈಕೋ ಆಗ್ತೀರಿ. ನನಗೆ ದೇಹದಲ್ಲಿ ಬ್ಲಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಅಂದರೆ ಟೆನ್ಷನಿಗೆ ರಿಸರ್ಸಲ್ಲಿ ಏನು ನನ್ನ ಜೀವನ ಹಿಂಗಾಗೋಯ್ತಲ್ಲ ಅಂಥೇಳಿ ಪೀಕಲ್ಲಿದ್ದೆ ಫಿಲ್ಮಲ್ಲಿ. ಅವ್ರು ತುಂಬ ಸ್ಟ್ರಿಕ್ಟ್. ಬಟ್ ಅವರು ಮುದ್ದಬಣ್ಣನಿಗೆ ಹೇಳೋದು, ಅವು ಕಲಾವಿದ ಬಂತಿಗೆ ಹಾಕ್ಕೊಂಡಿದ್ದಾರೆ, ಇವರಿಗೆ ದುಬೈಯಿಂದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಆ್ಯಂಡು ಅದು ಹೇಳಬಾರ್ದು ಕೆಲವೆಲ್ಲ. ಅವರಿಗೆ ತುಂಬ ತುಂಬ ದೊಡ್ಡ ದೊಡ್ಡವರಿಂದ ಕಾಲ್ ಬರ್ತದೆ ಜೈಲಿಗೆ, ಅವ್ರನ್ನ ನೋಡ್ಕೊಳ್ಳೋದು ಹೆಂಗೆ ಏನು ಅಂತ. ಅದು ಹೇಳೋದು ಏನು ರಾ ಡಿಪಾರ್ಟ್ಮೆಂಟ್ಸ್ ಅವರೆಲ್ಲ ದುಬೈ ಕೋಟ್ಯಾಧಿಪತಿಗಳಿದ್ದಾರೆ. ಬಂದು ನೋಡ್ಲಿಕ್ಕೆ ಬರ್ತಾರೆ ಒಳಗೆ, ಜೈಲೊಳಗೆ ಕಾರ್ ಬರ್ತದೆ ದೊಡ್ಡ ದೊಡ್ಡ. ಅದು ಯಾರ ಅಂಡ್ರಿಂದ ಫೋನ್ ಬರ್ತದೆ ಗೊತ್ತಿಲ್ಲ. ಅವರು ಓ ಆ್ಯಕ್ಟ್ರ್ है ಮೇರೆ ಆ್ಯಕ್ಟ್ರ್ ಮೇರೆ ಆ್ಯಕ್ಟಿಂಗ್ ಕಿ ನಾ ಓ ಬುಲಾವ್ ಉಸ್ಕೋ ಅಂತೇಳು ಆಯಿತಾ. ದುಬೈ ಅವರು ನಾನು ನೋಡ್ಬಿಟ್ಟು ಖುಷಿ ಪಡೋದು, ಡ್ಯೂಪ್ಲಿಕೇಟ್ ಇದ್ದಾರೆ, ಒರಿಜಿನಲ್ ಡಾನ್ ಇದ್ದಾರೆ. ಆಮೇಲೆ ಅವ್ರು ಹೇಳೋದು ಮುತ್ತಮ್ಮನಿಗೆ, ಎಷ್ಟು ಖರ್ಚಾದ ಪರವಾಗಿಲ್ಲ ನಾನು ಬಿಡಿಸು. ಅವ್ರುಗಳೇ ದೇವರು ಅವ್ರಿಗೆ ಬಾಯಲ್ಲಿ ಬರ್ಸ್ತಾರೆ. ಅದು ಮುದ್ದಮ್ಮನ ಹೇಳೋದು, ಅವ್ರದ್ದು ಕೇಸ್ ಏನಿಲ್ಲ ಆ್ಯಕ್ಚುಲಿ, ಅವ್ರದ್ದು ತಗಲಿಸ್ಬಿಟ್ಟಿದ್ದು. ನಾನು ಸ್ಟಡಿ ಮಾಡಿದ್ದೀನಿ, ಇವನು ಕೇಸ್ ನಡೆಸಲಿಲ್ಲ, ಲಾಯರ್ ಪ್ರಾಬ್ಲಮ್ ಆಗಿದೆ, ನಾನು ಬೇರೆ ಲಾಯರ್ ಇಡ್ತೀನಿ ಮಾಡಿಬಿಟ್ಟು ಮುದ್ದಮ್ಮನ. ಅದು ನಾನು ಲೈಫ್ ಲಾಂಗ್ ಅವ್ರನ್ನು ಮರಿಬಾರ್ದು. ಜೈಲಿಂದ ಬರೋ ಮೇಲೆ ಮೀಟ್ ಆಗಿದೆ ಹಾಂ, ಒಂದು ಸರಿ ಮೀಟ್ ಆದ. ಅದು ಹೇಳಿದಲ್ಲ ನನ್ನ ದೊಡ್ಡ ತಪ್ಪಿ ಅಂದರೆ, ಒಂದು ಸರಿ ಇಲ್ಲಿ ನಾನು ಉಡುಪಿಗೆ ಹೋಗ್ತಾಯಿದ್ದೆ, ಹಾಸನ ಟೋಲ್ ಹತ್ರ ಜನ ಫುಲ್ಲು ಸೇರಿದ್ರು. ನೋಡಿಗೋದೆ ಮುದ್ದಬ್ಬಣ್ಣ ಗ್ಯಾಂಗ್ ಟೋಲ್ ಹತ್ರ. ನಾನು ಮಿಸ್ಸಸ್ ಮಕ್ಕಳಿದ್ವಿ, ಹೋದ್ವಿ, ಗಾಡಿ ನಿಲ್ಸಿದಲ್ಲ, ದೂರದಿಂದ ಅವ್ರು ಹುಡುಗ ನೋಡಿದ, ಹೋದ್ವಿ. ಒಂದು ನೋಡಿದ್ಮೇಲೆ ಹೋದೆ ಗಾಡಿ ನಿಲ್ಲಿಸ್ಬಿಟ್ಟು ಹೋದವೆಲ್ಲ ಇದರಿದ್ರು. ಅವರ ವಾಚ್ ತಡೆಯಕ್ಕೆ ಬಂದ, ಬಿಡು ಬಿಡು ಅಂದೇಳಿ. ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗ ಓ ಅಜ್ಜ ಅಜ್ಜ ಅಂದ. ಚಿಕ್ಕ ಮಗ ನಾಳೆ ಯಾರೋ ಅಂದರು, ಪಪ್ಪ ನಿನಗೆ ಹೆಲ್ಪ್ ಮಾಡಿದ್ವಿ ಇವರೆಲ್ಲ ಮುತ್ತಪ್ಪಜ್ಜ. ಮನೇಲಿ ನಾವು ಆ ಥರ ಹೇಳಿದ್ವಿ, ಅವ್ರಿಗೆ ಮಾಡಿದ್ದಾರೆ ಮಕ್ಕಳಿಗೆಲ್ಲ. ಮುತ್ತಪ್ಪಜ್ಜ ಅಲ್ಲ ಇವರು, ಒಂಥರ ಖುಷಿಯಾಗೋಯ್ತು. ಮಿಸ್ಸಸ್ನಲ್ಲಿ ಕರೆದು ಹೇಗಿದ್ದಾರೆ, ಅಲ್ಲೇ ಯಾವುದೋ ಫಿಲ್ಮ್ ಮಾಡ್ತಿದ್ದಾರೆ ಗೊತ್ತಾಯ್ತು. ಅದು ಕಾರು ಅಷ್ಟು ವರ್ಷದಿಂದ ಅದೇ ಕಾರು. ನನ್ನ ಜೊತೆ ಬಂದರೆ ಬೆನ್ಸಲ್ಲೆಲ್ಲ ಓಡಾಡ್ಬೋದು. ಏನಕ್ಕೆ ಬಿಡಿಸಿದ್ದು ನಾನು ನಿಮ್ಮನ್ನು? ಯಾವುದಾದ್ರು ಫೋನ್ ಮಾಡಿ ಮಾತಾಡಬೇಕು, ಯಾಕೆ ಫಿಲ್ಮ್ ಬರೀ ಫಿಲ್ಮ್ದು ಹುಚ್ಚ, ಏನಾದರೂ ಮಾಡಿ ಯಾರಾಗ ಹೇಳಬೇಕಾ? ಕೆಲವು ಹೀರೋಗಳ ಹೆಸರು ಹೇಳಿದ್ರು, ಹೇಳಿ ನಾನು ಫಿಲ್ಮ್ ಏನಾರು ಬೇಕಾ, ದುಡಿಯಲ್ವ ಬೇರೆ ಏನಾದ್ರು ಬಿಸ್ನೆಸ್ ಮಾಡಿ ಲ್ಯಾಂಡ್ಗೆ. ಅಣ್ಣ ನಾನು ಹೊರ ಕರ್ಕೊಂಡು ದೊಡ್ಡ ವ್ಯಕ್ತಿ ಆಗಿದ್ದೀನಿ, ನೀವು ಅದೇ ಹಳೆ ಕಾರಲ್ಲಿ ಓಡಾಡ್ತಿದ್ದೀರಿ. ನನಗೆ ನಾನು ನಿಜವಾಗ್ಲೂ ಹೇಳೋದಂದರೆ, ಅವರು ಓಕೆ ಅವರದ್ದು ಸಹಾಯ ಪಡೆದು ಆ ದುಡ್ಡಲ್ಲಿ ನಾನು ಸಂಸಾರ ಸಾಕೋಕ್ಕೆ ನನಗೆ ಇಷ್ಟ ಇಲ್ಲ. ಅದು ಯಾವತ್ತಿದ್ರೂ ಹಣ ಮಾಡಬೇಕು ಅಂದರೆ ಈ ಥರ ಲ್ಯಾಂಡ್ ಕಾಂಪೌಂಡ್ ಹಾಕ್ಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ. ಅದು ಬರಲ್ಲ ಶಾಶ್ವತ.
ಆಮೇಲೆ ಅದ್ರ ಜೊತೆ ಕೆಟ್ಟದ್ದು ಬಂದುಬಿಡ್ತದಲ್ಲ. ಈಗ ನೀವು ಅವರು ಋಣ ತಿಂದ ಮೇಲೆ ಅದು ತೀರಿಸ್ಬೇಕಲ್ಲ. ಅದು ನನ್ನ ಮಿಸ್ಸಸ್ ಯಾವಾಗ ಅವತ್ತು ಬೈದರು, ನಮ್ಮ ಕಣ್ಣು ಮುಂದೆ ಅಂದರು, ನೀವು ಯಾರನ್ನೂ ಯೂಸ್ ಮಾಡೋದಿಲ್ಲ, ನೀವು ಮೇಲೆ ಬರೋದಿಲ್ಲ, ಪರವಾಗಿಲ್ಲ ಅಂತ ಹೇಳಿದೆ. ಬಟ್ ಅವ್ರಿಗೆ ಕ್ಯಾನ್ಸರ್ ಬಂತಲ್ಲ, ಆವಾಗ ಅಂದರು ಏನು ನೋಡಿ ಅದರಲ್ಲೂ ಋಣ ಅದು ಶೇರ್ ಆಗ್ತಿತ್ತು ಇಲ್ಲದಿರಲ್ವ ಅಂತಂದರು. ಆ ಶೇರ್ ಆಯಿತು. ಶೇರ್ ಅದರಿಂದ ಆಗಿರಲ್ಲ, ಅದು ಮೊದಲೇ ಇತ್ತು ನನಗೆ ಗಂಟ್ಲಲ್ಲಿ. ಹೇಳೋದು ಬೇಡ, ದೊಡ್ಡ ಮನುಷ್ಯ ಮಾಡಿದ್ರು ಹಾಗಂತ ಅವ್ರ ಮನೆ ದಿನ ಸುತ್ತಕೊಂಡು ಗ್ಯಾಂಗ್ ಕಟ್ಕೊಂಡು. ನಾನು ಒಂದು ಟೈಮ್ ಉಡುಪಿಯಲ್ಲಿ ಗ್ಯಾಂಗ್ನೆಲ್ಲ ನೋಡಿ ಬಂದವನು. ಗ್ಯಾಂಗ್ ಅಂದರೆ ಏನು, ಒಬ್ಬನ ರಕ್ತಪಾತ ಏನಕ್ಕೆ ಮಾಡೋದು, ಒಂದು ಇಷ್ಟು ರಕ್ತಕ್ಕೆ ಎಷ್ಟು ಬೆಲೆ ಇದೆ. ಅದು ಈಗ ಒಂದು ಚಿಕ್ಕ ವಯಸ್ಸಲ್ಲಿ ಗೊತ್ತಾಗೋದಿಲ್ಲ. ಒಂದು ವಯಸ್ಸಾಗ್ತಾ ಗೊತ್ತಾದಾಗ ಟೈಮ್ ಇರೋಗಿರ್ತದೆ, ಶಾಪ ಬಂದು ಹಂಗೆ ಅಂಟ್ಕೊಳ್ತದೆ. ನಾನು ಅದನ್ನು ಹೇಳ್ತೀನಿ, ಯಾರ್ಯಾರು ಶಾಪ ಇತ್ತೇನೋ, ನಾವು ಉಡುಪಿಯಲ್ಲಿ ಯಾವಾಗೆಲ್ಲ ಸ್ವಲ್ಪ ಹೊಡೆದಾಟ ಮಾಡಿದ್ವಿ, ಶಾಪ ಕೊಟ್ಟು ಅನುಭವಿಸ್ತೀನಿ, ದೇವ್ರನ್ನ ಕೇಳೋದು. ಇನ್ನು ಶಾಪವನ್ನು ನಾನು ಅನುಭವಿಸ್ತೀನಿ. ಭಗವಂತ ಧೈರ್ಯ ಕೊಡು, ಶಕ್ತಿ ಕೊಡು. ನನಗೆ ಶಕ್ತಿನೇ ಇಲ್ಲದೆ ಬರೀ ನೋವು ಕೊಟ್ಟರೆ ನಾನು ಹೆಂಗೆ ಬದುಕಲಿ, ಯಾವುದಕ್ಕೂ ಹೋರಾಡಲಿ ನಾನು ಅಂತ ನನ್ನ ಇದು. ಅಂದರೆ ನಾವು ಹೇಳ್ತೀವಿ ಅದು ಆಸೆ, ದುಡ್ಡು ಇಷ್ಟು ಬೇಕು, ದುಡಿದ್ರೆ ಈಗ ಎಲ್ಲರೂ ಪ್ರಪಂಚದಲ್ಲಿ ಯಾರು ಕೆಟ್ಟದ್ದು ಮಾಡಿ ಮೇಲೆ ಬಂದವರಲ್ಲ, ಒಳ್ಳೆ ರೀತಿಯಲ್ಲಿ ಮಾಡಿದವರೇ ಜಾಸ್ತಿ ಇರೋದು. ಅದು ಶಾಶ್ವತ ಇರ್ತದೆ. ಕೆಟ್ಟದ್ದು ಮಾಡಿ ಏನು ಪ್ರಯೋಜನ? ನೀವು ಎಷ್ಟು ಜನ ಬಾಡಿ ಗಾರ್ಡ್ ಇಟ್ಕೊಂಡ್ರೆ ಏನು ಪ್ರಯೋಜನ? ಮೇಲಿಂದ ಸಾವು ಹೊರಡ್ತು ಅಂದರೆ ಅದು ನನಗೆ ಗೊತ್ತಾಗಿದೆ. ನನಗೆ ಒಂದು ಗೊತ್ತಾಗಿದೆ, ಸಾವು ಹೊರಟಿತ್ತು ಅಂದರೆ ತಡೆಯೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹಾಗೆ ನನಗೆ ಬದುಕು ಬರೆದಿದ್ದಾರಂದರೆ ಸಾವು ಹತ್ರ ಬರೋಕ್ಕೂ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ನಾನು ಇಷ್ಟೂ ನೋವಲ್ಲಿ ಅಯ್ಯೋ ಭಗವಂತ ಹೆಂಗೆ ಸಾಯೋದು ಅಂತ ಯೋಚನೆ ಮಾಡಿದ್ರೆ ಬರೋಲ್ಲ. ನೋವು ಅನುಭವಿಸು, ಸಾವು ಆಗಿ ಬರೋದಿಲ್ಲ. ಅದಕ್ಕೆ ಟೈಮ್ ಇದೆ. ಈ ನೋವನ್ನು ಗೆಲ್ಲೋದು ಹೇಗೆ ಅದು ನಿನ್ನ ಕೈಯಲ್ಲಿ. ಸೊ ಅದನ್ನೇ ಈಗ ನಾನು ಮೆಡಿಸಿನ್ ರೂಪದಲ್ಲಿ ಗೆಲ್ಲಬೇಕು. ಇಷ್ಟು ವರ್ಷ ಚಿತ್ರರಂಗದಲ್ಲಿದ್ದೀರಿ ಸರ್, ಇವತ್ತು ನಿಮ್ಮ ಹತ್ರ ಡೈಲಿ ಕಾಂಟ್ಯಾಕ್ಟಲ್ಲಿರೋ ಯಾರು ಇದ್ದೀರಾ ಸರ್? ಯಾರು ಸರ್ ಇದ್ದಾರೆ, ನಾನೇ ಜಾಸ್ತಿ ಹೋಗೋದಿಲ್ಲ. ಬಟ್ ಅವರಾಗೆ ಕಾಲ್ ಮಾಡಿ ಮಾತಾಡೋರು ಅಂದರೆ ಅದೇನಿಲ್ಲ. ಈಗ ಇತ್ತೀಚೆಗೆ ಯಶ್ ಅವರಿದ್ದರು, ಈಗ ಹಿಂದಿ ಫಿಲ್ಮ್ ಆದಮೇಲೆ ಇದಿಲ್ಲ. ಮೆಸೇಜ್ ಹಾಕಿದ್ರು ವಾಪಸ್ಸು ಕಾಲ್ ಮಾಡೋದು. ಅವರು ಒಂದು ದಿನ 2 ಡೇಸ್ ಬಿಟ್ಟು ಫ್ರೀ ನೋಡಿಕೊಂಡು ಹೇಗಿದ್ದೀರಿ ಏನು ಹಾಗೆ ಅವ್ರು ಮಾಡ್ತಾಯಿದ್ರು. ಅವ್ರದ್ದೊಂದು ಅದು ನಾನು ಇವತ್ತರೆಗೆ ಕಾಲ್ ಮಾಡಿಲ್ಲ. ಒಂದು ವಾಯ್ಸ್ ಮೆಸೇಜ್ ಟೈಪ್ ಮಾಡಲಿಕ್ಕೂ ಕಷ್ಟ ಆಗ್ತದೆ, ಏನೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ಬೇಡ. ವಾಯ್ಸ್ ಮೆಸೇಜ್ ಎಲ್ಲರೂ ಅದಾಗ್ತೀನಿ. ದರ್ಶನ್ ಅವರು ಅಪ್ರೂಪ ಮಾಡ್ತಾಯಿದ್ರು. ಅವ್ರ ಫ್ರೆಂಡು ಯಾರ ಥರ ನಂಬರ್ ತೊಗೊಂಡು, ಅವ್ರ ಫ್ರೆಂಡ್ಸ್ ಒಂದು 2-3 ಇದ್ದಾರೆ. ಏನಾದ್ರು ನೆನಪಾದಾಗ ಅವರು ಏನು ಚಲೋರು ಆರಾಮ, ಫ್ಯಾಮಿಲಿ ಚೆನ್ನಾಗಿದೆಯಾ. ಇದು ವರ್ಷ ನಾನು ಅವ್ರ ಬರ್ಡೇ ಹೋಗ್ತಾಯಿದ್ದೆ ಅಷ್ಟೇ ವಿನಃ ಜಾಸ್ತಿ ಇದಿಲ್ಲ. ನಾನು ಸ್ವಲ್ಪ ಮುಜುಗರ ಎಲ್ಲರಿಂದ, ಒಂಥರ ನನ್ನದು ಜೀವನ ಆ ಥರ ಆಗೋದು. ನಾನು ಬದಲಾಯಿಸ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಮತ್ತು ಬದಲಾಗಬೇಕು, ದುಡ್ಡು ಮಾಡಬೇಕು. ಹೆಂಗೆ ಸ್ಕೆಚ್ ಹಾಕ್ಕೊಂಡು ಹೋಗೋದು? ನಾನೊಬ್ಬ ಕ್ರಿಮಿನಲ್ ಆಗಿಬಿಡ್ತೀನಿ. ಸ್ಕೆಚ್ ಹಾಕ್ಕೊಂಡು ಈಗ ನಾಳೆ ಯಾರು ತೊಗೋಬೇಕು, ಅವ್ರದ್ದು ಯಾವುದು ಸಿನಿಮಾ ಇದೆ, ಅವ್ರದ್ದು ಏನು ಮಾತಾಡಬೇಕು, ಏನು ನಾಳೆ ಎಷ್ಟೊತ್ತು ಮಾತಾಡಲಿ, ಹೇಗೆ ಅವರ ಮನಸ್ಸನ್ನು ಚೇಂಜ್ ಮಾಡೋದು ನೋಡಿ. ನಿಮಗೆ ಅನಿಸುತ್ತಾ ಇಲ್ವ ನೋಡಿ, ನನ್ನ ಫೀಲಿಂಗ್ ಅದು. ಬಟ್ ಅದು ಬೇಕು ಮನುಷ್ಯ ಬದುಕೋಕ್ಕೆ. ಅವನಿಗೆ ಅದು ಬುದ್ಧಿವಂತಿಕೆ ಅಂತಾರೆ, ಜಾಣ್ಮೆತನ ಅಂತಾರೆ. ನಂದು ದಡ್ಡತನ, ನಂಗೆ ಗೊತ್ತಾಯ್ತು. ಕೆಲವು ಯಶರು ಸಿನಿಮಾ ಡೈಲಾಗ್ ಹೇಳ್ತಾರೆ, ನಮ್ಮನ್ನು ನಾವು ಬೆಳೆಸ್ಕೋಬೇಕು, ನಮ್ಮನ್ನು ನಾವು ಪ್ರೊಟೆಕ್ಟ್ ಹೇಗೆ ಮಾಡೋದು, ನಾವು ಬೆಳೆಯೋಕ್ಕೆ ಏನು ಮಾಡಬೇಕು. ಒಬ್ಬರು ಮುಳುಗಿಸೋದು ಬೇಡ, ನಮ್ಮನ್ನು ನಾವು ಏನೇನು ಬೂಸ್ಟಪ್ ತೊಗೋಬೇಕು ಅದು ತೊಗೊಂಡು ನಾವು ಬರಬೇಕು ಮೇಲೆ. ನಮ್ಮ ಅಡಿಪಾಯ ಮೆಟ್ಲು ನಾವು ಹಾಕ್ಕೋಬೇಕು. ಇದು ರೈಟ್. ಅವ್ರು ಯಾವ ಪಾಸಿಟಿವ್ ಥಿಂಕಿಂಗ್ ಕರೆಕ್ಟ್. ನನಗೆ ಅದು ವೀಕ್ನೆಸ್ ನಂದು. ಕೊನೆಯದಾಗಿ ಸರ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ ಇವತ್ತು ನಾನು ಈ ಥರ ಪರಿಸ್ಥಿತಿಯಲ್ಲಿ ಈ ಸುಳಿ ಇದರಲ್ಲಿ ಸಿಕ್ಕಾಕೊಂಡಿದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಒಂದು ನನ್ನ ಈ ಪರಿಸ್ಥಿತಿಯನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು
ಜನರಿಗೆ ಮುಟ್ಟುವ ಹಾಗೆ ನೀವು ತಿಳಿಸಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹೊರಗಡೆ ಗೊತ್ತಾಗಬೇಕು. ಇಂಥ ಸ್ಥಿತಿಯಲ್ಲಿ ನಾನು ಇವತ್ತಿದ್ದೀನಿ. ಅದು ನಾನು ಏನು ಮಾಡಬೇಕು ಈ ಸ್ಥಿತಿಯಲ್ಲಿ ನನಗೆ ಗೊತ್ತಿಲ್ಲ. ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ನಿಮ್ಮೆಲ್ಲರ ಒಂದು ಉತ್ತರದ ಮೇಲೆ ನಾನು ಮುಂದಿನ ಹೆಜ್ಜೆ ಇಡ್ತೀನಿ. ಮತ್ತು ನಾನು ಇವರ ಮುಖಾಂತರ ನಿಮ್ಮನ್ನು ನಾನು ನೋಡೋಕ್ಕೆ ಬರ್ತೀನಿ. ತುಂಬ ತುಂಬ ಧನ್ಯವಾದಗಳು.